ಇಡೀ ಇರಾನ್ ಪ್ರತೀಕಾರದ ಜ್ವಾಲೆಯಲ್ಲಿ ಬೇಯ್ತಾ ಇದೆ. ಹೌದು. ಕೇವಲ 24 ಗಂಟೆಗಳಲ್ಲಿ ಖಮ್ನೋಯಿಯನ್ನ ಸಾಯಿಸ್ತಾರೆ ಅಂತಂದ್ರೆ, ಅವನಿದ್ದ ಜಾಗದಲ್ಲಿ ಅವರನ್ನ ಸಾಯಿಸ್ತಾರೆ ಅಂತಂದ್ರೆ ಅದು ಹೇಗ್ ನಡೀತು ಅನ್ನೋದು ತುಂಬಾ ಇಂಪಾರ್ಟೆಂಟ್. ಮತ್ತು ಈತ ಇದಾನಲ್ಲ, ಆತ ನಡೆದುಕೊಂಡು ಬಂದಂತಹ ದಾರಿ ಇದೆಯಲ್ಲ, ಅದು ತುಂಬಾ ತುಂಬಾ ಇಂಟ್ರೆಸ್ಟಿಂಗ್. ಯಾಕೆ ಅಂತಂದ್ರೆ ಅದು ಒಂದು ರೀತಿ ಯಾವ ರಾಜ ಮನೆತನದ ವಿರುದ್ಧ ಸಿಡಿದೆದ್ದು ತಾನು ಇರಾನ್ನ ಸರ್ವೋಚ್ಚ ನಾಯಕನಾದನು, ಆ ರಾಜಮನೆತನ, ವಂಶ ಪಾರಂಪರ್ಯ, ಕುಟುಂಬ ರಾಜಕಾರಣ ಇವೆಲ್ಲವನ್ನ ಧಿಕ್ಕರಿಸಿ ಕ್ರಾಂತಿ ಮಾಡಿ ಬಂಡಾಯ ಎದ್ದು ಇಟ್ಟಿಗೆ ಮೇಲೆ ಇಟ್ಟಿಗೆ ಕಟ್ಟಿ ಇವತ್ತು ಪ್ರಪಂಚದ 5 ಪ್ರಮುಖ ವ್ಯಕ್ತಿಗಳಲ್ಲಿ ಒಬ್ಬನಾಗಿದ್ದ ಈತ. ಅಂತಹ ವ್ಯಕ್ತಿ ಈಗ ಹತನಾಗಿದ್ದಾನೆ. 6 ಕೋಟಿ ಇರಾನಿ ಪ್ರಜೆಗಳ ಮುಂದಿನ ಉತ್ತರಾಧಿಕಾರಿ ಯಾರು? ಇದು ಎಲ್ಲರನ್ನ ಕಾಡ್ತಿರುವಂತಹ ಪ್ರಶ್ನೆ. ಉತ್ತರಾಧಿಕಾರಿ ಆಗಬಹುದು, ಆದರೆ ಈತನ ಖಮ್ನೋಯಿ ಜಾಗವನ್ನ ತುಂಬೋದಕ್ಕೆ ಅಸಾಧ್ಯ. ಆದರೆ ಜಾಗ ತುಂಬಲೇಬೇಕು, ನಾಯಕತ್ವ ಬರಲೇಬೇಕು. ಹಾಗಾದ್ರೆ ಯಾರಾಗ್ತಾರೆ ಉತ್ತರಾಧಿಕಾರಿ? 40 ವರ್ಷಗಳ ಕಾಲ ಕುಟುಂಬವಾದದ ವಿರುದ್ಧ ಹೋರಾಡಿದಂತಹ ಖಮ್ನೋಯಿಯ ಮಗ ಈಗ ಉತ್ತರಾಧಿಕಾರಿ ಆಗ್ತಾರೆ ಅನ್ನುವಂತಹ ಮಾತು ಎಲ್ಲೆಡೆ ಕೇಳಿ ಬರ್ತಾ ಇದೆ.